ಬಸವ ಕಲ್ಯಾಣದಲ್ಲಿ ಹಿಂದೂ ಸಮಾವೇಶಕ್ಕೆ ಕೌಂಟ್ ಡೌನ್ ಶುರುವಾಗಿರುವಂತದ್ದು. ಬಸವಾದಿ ಶಿವಶರಣರ ಸಮಾವೇಶ ವಿರೋಧಿಸಿ ಪ್ರತಿಭಟನೆ ಕೂಡ ನಡೀತಾ ಇದೆ. ಹೈದರಾಬಾದ್ ಮುಂಬೈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಧರಣಿ, ಈ ಸಮಾವೇಶವನ್ನು ವಿರೋಧಿಸಿ ಬಸವಾದಿ ಶರಣರ ಒಕ್ಕೂಟದಿಂದ ಬೃಹತ್ ಹೋರಾಟ. ನೋಡಿ, ಒಂದು ಕಡೆ ಸಮಾವೇಶಕ್ಕೆ ತಯಾರಿ, ಮತ್ತೊಂದು ಕಡೆ ಅದೇ ಸಮಾವೇಶವನ್ನು ವಿರೋಧಿಸಿ ಪ್ರತಿಭಟನೆ. ಕನೇರಿ ಶ್ರೀಗಳ ಸಮಾವೇಶಕ್ಕೆ ವಿರೋಧ ಮಾಡಿ ಈ ಪ್ರೊಟೆಸ್ಟ್. ಹೈಕೋರ್ಟ್ ಷರತ್ತುಬದ್ಧ ಅನುಮತಿ ಇದ್ರೂ ಕೂಡ ಈ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಪರಿಸ್ಥಿತಿ ನಿಯಂತ್ರಣಕ್ಕೆ ಪೊಲೀಸರು ಹರಸಾಹಸವನ್ನ ಪಡುವಂತಹ ಪರಿಸ್ಥಿತಿ ಬಸವ ಕಲ್ಯಾಣದಲ್ಲಿ. ಬೀದರ್ನ ಬಸವ ಕಲ್ಯಾಣದಲ್ಲಿ ಪೊಲೀಸ್ ಪಹರೆ ಕೂಡ. ಅಣ್ಣ ಬಸವಣ್ಣನ ಕರ್ಮಭೂಮಿ ಬಸವ ಕಲ್ಯಾಣದಲ್ಲಿ ಈಗಾಗಲೇ ಕನ್ನೇರಿ ಶ್ರೀಗಳ ನೇತೃತ್ವದಲ್ಲಿ ಬಸವಾದಿ ಶಿವಶರಣರ ಹಿಂದೂ ಸಮಾವೇಶಕ್ಕೆ ಕ್ಷಣಗಳನ್ನೇ ಆರಂಭ ಆಗ್ಯದ. ನೀವು ದೃಶ್ಯದಲ್ಲಿ ನೋಡಬಹುದು. ಈಗಾಗಲೇ ಬಸವಾದಿ ಶಿವಶರಣರ ಬೃಹತ್ ಹಿಂದೂ ಸಮಾವೇಶ ಬಸವ ಕಲ್ಯಾಣದಲ್ಲಿ ನಡೆಯಲಿದೆ ಅಂತ ಹೇಳ್ಬಹುದು. ನಾವು ವೇದಿಕೆಯಲ್ಲಿ ನೋಡಬಹುದು. ಸುಮಾರು 300ಕ್ಕೂ ಅಧಿಕ ನಾಡಿನ ಮೂಲೆ ಮೂಲೆಗಳಿಂದ 300ಕ್ಕೂ ಅಧಿಕ ಮಠಾಧೀಶರು, ಸ್ವಾಮೀಜಿಗಳು, ಸಾಧು ಸಂತರು ಈ ಒಂದು ಸಮಾವೇಶಕ್ಕೆ ಆಗಮಿಸಲಿದ್ದಾರೆ. ನೋಡಬಹುದು. ನೀವು ಈಗಾಗಲೇ ಚೇರ್ ಅನ್ನು ಹಾಕಿದ್ದಾರೆ. ಸುಮಾರು 200ಕ್ಕೂ ಅಧಿಕ ಚೇರ್ ಏನದಂದ್ರೆ ವೇದಿಕೆಯಲ್ಲಿ ಅಳವಡಿಸಿದ್ದಾರೆ ಅಂತ ಹೇಳ್ಬೋದು. ಸಾಕಷ್ಟು ಮಠಾಧೀಶರು, ಸ್ವಾಮೀಜಿಗಳು ಈ ಒಂದು ಬಸವಾದಿ ಶಿವಶರಣರ ಬೃಹತ್ ಹಿಂದೂ ಸಮಾವೇಶಕ್ಕೆ ಆಗಮಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಭಾರಿ ಕುತೂಹಲ ಈ ಒಂದು ಸಮಾವೇಶ ಕೇಳಿಸ ಅಂತ ಹೇಳ್ಬೋದು. ಈಗಾಗಲೇ ಕಾಡಸಿದ್ದೇಶ್ವರ ಕನ್ನೇರಿ ಶ್ರೀಗಳ ಸಮಾವೇಶಕ್ಕೆ ಬಸವ ತತ್ವದ ಮಠಾಧೀಶರು ಕೂಡ ಸಾಕಷ್ಟು ವಿರೋಧನ ವ್ಯಕ್ತಪಡಿಸಿದರು. ನ್ಯಾಯಾಲಯದ ಮೊರೆ ಹೋದಂತ ಕಾರ್ಯಕ್ರಮದ ಆಯೋಜಕರು ನ್ಯಾಯಾಲಯದ ಆದೇಶದಂತೆ ಈ ಒಂದು ಕಾರ್ಯಕ್ರಮವನ್ನೆಲ್ಲ ಆಯೋಜಿಸಿದ್ದಾರೆ. ನೋಡಬಹುದು. ನೀವು ಈಗಾಗಲೇ ಕಾರ್ಯಕ್ರಮಕ್ಕೆ ಕ್ಷಣಗಣನೆ ಆರಂಭ ಆಗಿದೆ ಅಂತ ಹೇಳ್ಬೋದು. ಸಾಕಷ್ಟು ಜಿಲ್ಲೆ ಸೇರಿದಂತೆ ಕಲ್ಯಾಣ ಕರ್ನಾಟಕ ಭಾಗದಿಂದ ಸಾಕಷ್ಟು ಏನಂದ್ರೆ ಹಿಂದೂ ಮುಖಂಡರು ಏನಂದ್ರೆ ಆಗಮಿಸ್ತಾ ಇದ್ದಾರೆ. ವೇದಿಕೆ ಮುಂಭಾಗದಲ್ಲಿ ಕೂಡ ಈಗಾಗಲೇ ನ್ಯಾಯಾಲಯ ಆದೇಶದಂತೆ ಸುಮಾರು 2,500 ಏನಂದ್ರೆ ಭಕ್ತಾದಿಗಳಿಗೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ. ಹೀಗಾಗಿ 2,500 ಚೇರನ್ನ ಈಗಾಗಲೇ ವೇದಿಕೆ ಮುಂಭಾಗದಲ್ಲಿ ಅಳವಡಿಸಿದ್ದಾರೆ. ನೀವು ದೃಶ್ಯದಲ್ಲಿ ನೋಡಬಹುದು. ನಿಜಕ್ಕೂ ಈಗಾಗಲೇ ಅಣ್ಣ ಬಸವಣ್ಣನ ಕರ್ಮಭೂಮಿ ಶರಣರು ಬಾಳಿ ಬದುಕಿದ ಈ ಒಂದು ನಾಡಿನಲ್ಲಿ ಈ ಒಂದು ಬೃಹತ್ ಬಸವಾದಿ ಶಿವಶರಣರ ಹಿಂದೂ ಸಮಾವೇಶ ನಡೀತಾ ಇದೆ. ಸಾಕಷ್ಟು ಏನಂದ್ರೆ ನೋಡಬಹುದು. ನೀವು ಜನರು ಏನಾದ್ರು ಆಗಮಿಸ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಒಂದು ಕುತೂಹಲ ಕೆಳಿಸಿದ ಅಂತ ಹೇಳ್ಬೋದು. ನೀವು ದೃಶ್ಯದಲ್ಲಿ ನೋಡಬಹುದು. ಸಾಕಷ್ಟು ಜನರು ಕೂಡ ಆಗಮಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಸುಮಾರು 200-300ಕ್ಕೂ ಅಧಿಕ ಮಠಾಧೀಶರು ಕೂಡ ಈ ಒಂದು ಸಮಾವೇಶಕ್ಕೆ ಆಗಮಿಸ್ತಾ ಇದ್ದಾರೆ. ಎಲ್ಲಿಂದ ಬಂದಿರಿ ಸರ್? ಯಾವ ರೀತಿ ಅನಿಸ್ತಾ ಇದೆ? ಸಾಕಷ್ಟು ಒಂದು ಕುತೂಹಲ ಕೆಳಿಸಿದ ಕಾರ್ಯಕ್ರಮ. ಎಲ್ಲಿಂದ ಬಂದಿರಿ? ನಾವು ಗಂಗಾವತಿಯಿಂದ ಬಂದಿದ್ದೇವೆ. ಹೋದ್ ಸರಿ ಗದಗಲ್ಲಿ ಹೋಗಿದ್ದೇವೆ. ನೆಕ್ಸ್ಟ್ ಎಲ್ಲಿರುತ್ತೆ ಅಲ್ಲಿ ಹೋಗ್ತೇವೆ. ಸಾಕಷ್ಟೊಂದು ಇಲ್ಲಿ ಬಸವನೊಂದು ನಾಡಿದೆ. ಸಾಕಷ್ಟು ಬಸವ ತತ್ವ ಮಠಾಧೀಶರು ಕೂಡ ವಿರೋಧ ಮಾಡಿದ್ರು. ಕಾರ್ಯಕ್ರಮ ಆಗಬಾರ್ದು, ಗುರುಗಳು ಬರಬಾರ್ದು ಅಂತ ಹೇಳಿ. ಈ ನ್ಯಾಯಾಲಯ ಕೂಡ ಒಂದು ತೀರ್ಪು ಕೊಟ್ಟಿ ನ್ಯಾಯಾಲಯ ಆದೇಶ ಕಾರ್ಯಕ್ರಮ ನಡೀತದೆ. ಏನ್ ಹೇಳ್ಬೇಕಂತ್ರಿ? ಧರ್ಮ ಎತ್ತಿ ಹಿಡಿತೈತೆ, ಯಾವಾಗ್ಲೂ ಧರ್ಮದಂತೆ ನಡೀತೈತೆ. ಇಷ್ಟು ಹೇಳುವಲ್ಲ ನಾನು. ಖುಷಿ ಆಗ್ತಾ ಇದೆ. ಹೌದು, ತುಂಬಾ ಖುಷಿ ಆಗ್ತಿದೆ. ಎಲ್ಲ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ. ಏನ್ ಊಟದ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ. ಸ್ಟೇಜ್ ಗೀಜು ಏನ್ ಮಳಿರಾಯ ಒಂದು ವರ್ಕ್ ಕೊಟ್ಬಿಟ್ರೆ ತುಂಬಾ ಚೆನ್ನಾಗುತ್ತೆ. ಸೊ ನೋಡ್ಬೋದು. ನೀವು ಈಗಾಗಲೇ ಸಾಕಷ್ಟು ಇದು ಭಕ್ತಾದಿಗಳು ಮಾತಂತ ಹೇಳ್ಬೋದು. ನೋಡ್ಬೋದು ನೀವು ಸಾಕಷ್ಟು ಈಗಾಗಲೇ ವೇದಿಕೆ ಮುಂಭಾಗದಲ್ಲಿ ಚೇರನ್ನು ಅಳವಡಿಸಿದಾರ. ಈಗಾಗಲೇ ಗದಗಿಂದ ಬಂದಂತ ಭಕ್ತಾದಿಗಳು ಮಾತಾಡ್ತಾ ಇದ್ರು. ಕಾರ್ಯಕ್ರಮ ಎಲ್ಲೇ ಇದ್ರು ನಾವು ಅಲ್ಲಿ ಹೋಗ್ತೀವಿ ಅಂತ ಹೇಳ್ತಾ ಇದ್ರು. ಹೀಗಾಗಿ ನಿಜಕ್ಕೂ ಈಗಾಗಲೇ ಅಣ್ಣ ಬಸವಣ್ಣನ ಕರ್ಮಭೂಮಿಯಲ್ಲಿ ಬಸವಾದಿ ಶಿವಶರಣರ ಹಿಂದೂ ಬೃಹತ್ ಸಮಾವೇಶ ಕ್ಷಣಗಣನೆ ಆಗ್ಯದ. ಯಾವ ರೀತಿ ಖುಷಿ ಆಗ್ತೀರಿ? ಎಲ್ಲಿಂದ ಬಂದಿರಿ ಸರ್? ನಾವು ಬಾಲ್ಕಿದಿಂದ ಬಂದಿವ್ರಿ. ಬಾಲ್ಕಿ ಮತ್ ಕಟ್ಟಿ ಗ್ರಾಮದಿಂದ ಬಂದಿವ್ರಿ ಸರ್. ಬಹಳ ಖುಷಿ ಆಗ್ತಾ ಇದೆ ಸರ್ ಇದು ಕಾರ್ಯಕ್ರಮ. ಹಾ ಸರ್. ಸೊ ನೋಡಬಹುದು. ನೀವು ಈಗಾಗಲೇ ಸಾಕಷ್ಟು ಭಕ್ತಾದಿಗಳು ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಕಷ್ಟು ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಂತ ಹಿಂದೂಗಳು, ಬಸವಾದಿ ಭಕ್ತರು ಇವತ್ತೇನದಂದ್ರೆ ಈ ಒಂದು ಸಮಾವೇಶಕ್ಕೆ ನಾವು ಬಂದೀವಿ, ಸಮಾವೇಶ ಕ್ಷಣಗಣನೆ ಆಗ್ತಾ ಇದೆ, ನಿಜಕ್ಕೂ ಖುಷಿ ಆಗ್ತಾ ಇದೆ ಅಂತೇಳಿ ಆ ಭಕ್ತಾದಿಗಳು ಹೇಳ್ತಾ ಇದ್ದಾರೆ ಅಂತ ಹೇಳಬಹುದು.